ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಲಾಸ್ಟ್ ಮಿನಿಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ನೀವು ಓದ್ಕೋಬಹುದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ. ಸೊ ಬೇರೆ ಎಲ್ಲ ವಿಡಿಯೋ 2020-24 ಕ್ವೆಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀನಿ, ಮತ್ತೆ ಇಂಡಿವಿಜುವಲ್ ಟಾಪಿಕ್ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಸೆಲೆಕ್ಟ್ ಮಾಡಿ ನೋಡ್ಕೋಬಹುದು ನೀವು. ಸೊ ಏನಾದ್ರು ಡೌಟ್ ಇತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಲಾಸ್ಟ್ ಮಿನಿಟ್ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಅಲ್ಲಿ ರಿಪೀಟೇಟಿವ್ ಆಗಿ ಕೇಳಿರುವಂತ ಕ್ವೆಶನ್ಸ್ ನ ಇವತ್ತು ನನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ 2 ಮಾರ್ಕ್ಸ್ ಕೂಡ ಶೇರ್ ಮಾಡಿದ್ದೀನಿ, ದಯವಿಟ್ಟು ವಿಡಿಯೋನ ನೋಡಿ. ಶಾರ್ಟ್ ಟರ್ಮ್ ಬಂದು ಟ್ರೇಡ್ ಕ್ರೆಡಿಟ್, ಕಮರ್ಷಿಯಲ್ ಪೇಪರ್ಸ್, ಇಂಡಿಜಿನಿಯಸ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, ಬಿಲ್ಸ್ ರಿಸೀವಬಲ್. ಲಾಂಗ್ ಟರ್ಮ್ ಸೋರ್ಸಸ್ ಬಂದು ಲೋನ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇಶ್ಯೂ ಆಫ್ ಡಿಬೆಂಚರ್ಸ್, ಇಶ್ಯೂ ಆಫ್ ಶೇರ್ಸ್, ರಿಟೈನ್ಡ್ ಅರ್ನಿಂಗ್ಸ್ ಮತ್ತೆ ಪಬ್ಲಿಕ್ ಡೆಪಾಸಿಟ್. ಸೊ ಶಾರ್ಟ್ ಟರ್ಮ್ ಕೂಡ ಇದೆ, ಲಾಂಗ್ ಟರ್ಮ್ ಇದೆ. ಶಾರ್ಟ್ ಟರ್ಮ್ ಅಂದ್ರೆ ಲೆಸ್ ದ್ಯಾನ್ ಎನ್ ಇಯರ್, ಲಾಂಗ್ ಟರ್ಮ್ ಅಂದ್ರೆ ಮೋರ್ ದ್ಯಾನ್ ಎ ಇಯರ್ ಅಂತ ಹೇಳ್ಬೋದು. ಸೊ ಅದ್ರ ತಕ್ಕನಾಗೆ ನಿಮ್ಮ ಓನ್ ವರ್ಡ್ಸ್ ಲಿ ದಯವಿಟ್ಟು ಎಕ್ಸ್ಪ್ಲನೇಷನ್ ಕೊಡಿ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಇಂಪಾರ್ಟೆನ್ಸ್ ಆಫ್ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತನಾದ್ರೂ ಕೇಳ್ಬೋದು, ಇಲ್ಲ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಲೈಕ್ ಡಿಸ್ಕ್ರಿಪ್ಷನ್ಸ್ ಎಕ್ಸ್ಪ್ಲೇನ್ ಅಂತಾನು ಕೂಡ ಕೇಳ್ಬೋದು. ಸಾಲ್ವೆನ್ಸಿ ಆಫ್ ಬಿಸ್ನೆಸ್, ಗುಡ್ ವಿಲ್, ಈಸಿ ಒಪ್ಟೈನಿಂಗ್ ಆಫ್ ಲೋನ್ಸ್, ಕ್ಯಾಶ್ ಡಿಸ್ಕೌಂಟ್ಸ್, ರೆಗ್ಯುಲರ್ ಪೇಮೆಂಟ್. ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಕಿದೀನಿ, ದಯವಿಟ್ಟು ನನ್ನ ಚಾನೆಲ್ ನ ಇದು ವಿಡಿಯೋನ ನೋಡ್ಕೊಂಡು ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಕ್ಯಾಶ್ ಡಿಸ್ಕೌಂಟ್ ಅಂದ್ರೆ ಇಲ್ಲಿರೋದೇ ಬರಿಬೇಕು ಅಂತ ಏನಿಲ್ಲ, ನಿಮ್ಮ ಓನ್ ವರ್ಡ್ಸ್ ಅಲ್ಲೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ರೆಗ್ಯುಲರ್ ಪೇಮೆಂಟ್ಸ್ ಆಫ್ ಸ್ಯಾಲರೀಸ್ ಅಂಡ್ ವೇಜಸ್ ಅಂಡ್ ಅದರ್ ಡೇ ಟು ಡೇ ಕಮಿಟ್ಮೆಂಟ್ಸ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ಫೇವರಬಲ್ ಮಾರ್ಕೆಟ್ ಕಂಡೀಷನ್, ರೆಗ್ಯುಲರ್ ಸಪ್ಲೈ ಆಫ್ ರಾ ಮೆಟೀರಿಯಲ್, ಕ್ವಿಕ್ ಅಂಡ್ ರೆಗ್ಯುಲರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅಟ್ರಾಕ್ಟ್ಸ್ ಇನ್ವೆಸ್ಟರ್ಸ್ ಟುವರ್ಡ್ಸ್ ದಿ ಕಂಪನಿ, ಎಬಿಲಿಟಿ ಟು ಫೇಸ್ ಕ್ರೈಸಿಸ್. ಇಷ್ಟನ್ನು ಕೂಡ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇಂಪಾರ್ಟೆನ್ಸ್ ನ ನೋಡಿದ್ರಿ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಯಾವ್ದೆಲ್ಲ ಫ್ಯಾಕ್ಟರ್ಸ್ ನ ನಾವು ಕನ್ಸಿಡರ್ ಮಾಡಬೇಕು ಮತ್ತೆ ಯಾವ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ 3 ಕ್ವೆಶನ್ ನಿಮ್ಗೆ ಇರುವಂತದ್ದು. ಇದರಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಅಂತಲ್ಲ, ಪ್ರತಿ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ನೇಚರ್ ಆಫ್ ಇಂಡಸ್ಟ್ರಿ, ಸೈಜ್ ಆಫ್ ಬಿಸ್ನೆಸ್, ಕ್ಯಾಶ್ ರಿಕ್ವೈರ್ಮೆಂಟ್ಸ್, ವಾಲ್ಯೂಮ್ ಆಫ್ ಸೇಲ್ಸ್, ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್, ಸೊ ಪ್ರೊಡಕ್ಷನ್ ಸೈಕಲ್, ಲಿಕ್ವಿಡಿಟಿ ಪೊಸಿಷನ್, ಬಿಸ್ನೆಸ್ ಸೈಕಲ್, seasonal fluctuation, price level changes, inventory turnover, receivable turnover, changes in technology, cash reserves, ಟ್ಯಾಕ್ಸ್ ಲೆವೆಲ್ಸ್ ಅಂತ ಇದೆ. ಮತ್ತೆ ಗ್ರೋತ್ ಪ್ರಾಸ್ಪೆಕ್ಟ್ಸ್, ಡಿವಿಡೆಂಡ್ ಪಾಲಿಸಿ ಅಂತ ಇಷ್ಟು 17 ಪಾಯಿಂಟ್ಸ್ ಇದೆ. ಸೊ 17 ಪಾಯಿಂಟ್ಸ್ ಕೂಡ ಬರಿಬೇಡಿ ಸ್ಟೂಡೆಂಟ್ಸ್. ಇದರಲ್ಲಿ ನಿಮ್ಗೆ ತುಂಬಾನೇ ಈಸಿಯಾಗಿ ಬರೆಯುವಂತ ಪಾಯಿಂಟ್ಸ್ ನ ತಗೊಳ್ಳಿ. ಒಂದು 10 ಪಾಯಿಂಟ್ಸ್, ಒಂದು 8 ಪಾಯಿಂಟ್ಸ್ ತಗೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನೇಚರ್ ಆಫ್ ಇಂಡಸ್ಟ್ರಿ ಬರಿಬಹುದು, ಸೈಜ್ ಆಫ್ ಬಿಸ್ನೆಸ್, ಕ್ಯಾಶ್ ರಿಕ್ವೈರ್ಮೆಂಟ್ಸ್, ವಾಲ್ಯೂಮ್ ಆಫ್ ಸೇಲ್ಸ್, ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್, ಪ್ರೊಡಕ್ಷನ್ ಸೈಕಲ್, ಲಿಕ್ವಿಡಿಟಿ ಪೊಸಿಷನ್, ಬಿಸ್ನೆಸ್ ಸೈಕಲ್, ಸೀಸನಲ್ ಫ್ಲಕ್ಚುಯೇಷನ್, ಟ್ಯಾಕ್ಸ್ ಲೆವೆಲ್ಸ್ ಇಲ್ಲ ಪ್ರೈಸ್ ಲೆವೆಲ್, ಇನ್ವೆಂಟ್ರಿ ಟರ್ನ್ ಓವರ್. ಈ 17 ಪಾಯಿಂಟ್ಸ್ ನಿಮ್ಗೆ ತುಂಬಾ ಈಸಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ಬರೆಯುವಂತ ಪಾಯಿಂಟ್ಸ್ ನ ದಯವಿಟ್ಟು ನೋಡ್ಕೊಂಡು ಬರೀರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ನನ್ನ ಕ್ವೆಶನ್ ಅಲ್ಲಿ ಎಕ್ಸ್ಪ್ಲೈನ್ ದ ಏಮ್ಸ್ ಆರ್ ಫಂಕ್ಷನ್ಸ್ ಆರ್ ಫಂಕ್ಷನಲ್ ಏರಿಯಾಸ್ ಆರ್ ಫ್ಯಾಕ್ಟರ್ಸ್ ಆರ್ ಡಿಟರ್ಮಿನೆಂಟ್ಸ್ ಆಫ್ ಫಿನಾನ್ಷಿಯಲ್ ಫಂಕ್ಷನ್. ಇಲ್ಲ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಕೇಳಿದ್ರು ಇದೇ ಆನ್ಸರ್ ಬರೀರಿ, ಏಮ್ಸ್ ಕೇಳಿದ್ರು ಇದೇ ಬರೀರಿ, ಏರಿಯಾಸ್ ಕೇಳಿದ್ರು ಇದೇ ಬರೀರಿ. ಎಲ್ಲದು ಕೇಳಿ ಒಂದಾಗ ಕೇಳಲ್ಲ, ಯಾವುದೋ ಒಂದು ಇದರಲ್ಲಿ. ಸೇ ಫಾರ್ ಎಕ್ಸಾಂಪಲ್ ಏಮ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ. ಸೊ ಇದೇ ಆನ್ಸರ್ ನ ಬರಿಬೇಕಾಗುತ್ತೆ. ಎಸ್ಟಿಮೇಷನ್ ಆಫ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಡಿಟರ್ಮಿನೇಷನ್ ಆಫ್ sources of funds, allocation of funds, analysis and interpretation of financial performance or financial analysis, cost volume profit analysis, capital budgeting, working capital management, profit planning and control, fixed asset management, dividend policy. ಇಷ್ಟುನು ಕೂಡ ನಿಮ್ಗೆ ಏಮ್ಸ್ ಕೇಳಿದ್ರು ಇದನ್ನೇ ಬರೀರಿ, ಡಿಟರ್ಮಿನೆಂಟ್ಸ್ ಕೇಳಿದ್ರು ಇದನ್ನೇ ಬರೀರಿ, ಏರಿಯಾಸ್ ಫಂಕ್ಷನಲ್ ಏರಿಯಾಸ್ ಕೇಳಿದ್ರು ಇದೇ ಬರಿಬೇಕು, ಫಂಕ್ಷನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತೆ ಫಿನಾನ್ಷಿಯಲ್ ಮ್ಯಾನೇಜರ್ದು. ಸೊ ಇದನ್ನು ಕೂಡ ಸ್ಟೂಡೆಂಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಥಿಯರಿ ಕ್ವೆಶನ್ಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಸಿಂಪಲ್ ಆಗಿದೆ, ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಸ್ಟಡಿ ಮಾಡ್ಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನ್. ಸೊ ಎನ್ಶೋರ್ ಅವೈಲಬಿಲಿಟಿ ಆಫ್ ಸಫಿಷಿಯಂಟ್ ಫಂಡ್ಸ್, ಬ್ಯಾಲೆನ್ಸ್ ಬಿಟ್ವೀನ್ ರಿಸ್ಕ್ ಅಂಡ್ ಕಾಸ್ಟ್, ಸಿಂಪ್ಲಿಸಿಟಿ, ಲಿಕ್ವಿಡಿಟಿ, ಆಪ್ಟಿಮಮ್ ಯೂಸ್, ಫ್ಲೆಕ್ಸಿಬಿಲಿಟಿ, ಎಕನಾಮಿ. ಸೊ ಇಷ್ಟು ಪಾಯಿಂಟ್ಸ್ ಕೂಡ ಇದೆ. ಆಬ್ಜೆಕ್ಟಿವ್ಸ್ ಕೇಳಿದ್ರು ಕೂಡ ಸೊ ನೀವು ಈಸಿಯಾಗಿ ಬರಿಬಹುದು, ಲೈಕ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್. ಸೊ ಪ್ರತಿ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತದ್ದು ವರ್ಕಿಂಗ್ ಕ್ಯಾಪಿಟಲ್ ಒಂದು ಇರುತ್ತೆ, ಸೋರ್ಸಸ್ ಆದ್ರೂ ಕೇಳ್ತಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಡಿಕ್ವೇಟ್ ಇಂಪಾರ್ಟೆನ್ಸ್ ಕೇಳಬಹುದು, ಇಲ್ಲ ಫಿನಾನ್ಷಿಯಲ್ ಮ್ಯಾನೇಜರ್ದು ಪ್ರತಿ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ರಿಪೀಟ್ ಆಗಿದೆ. ದಯವಿಟ್ಟು ಇದನ್ನೆಲ್ಲ ಓದ್ಕೊಳ್ಳಿ, ನಾಳೆ ಚೆನ್ನಾಗಿ ಎಕ್ಸಾಮ್ ಬರೀರಿ.
ಸೊ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇಂಡಿವಿಜುವಲ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ನನ್ನ ಚಾನೆಲ್ನ ನೋಡ್ತಾ ಇರಿ. ಏನಾದರೂ ಡೌಟ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗಿದು ಈ ಕಾನ್ಸೆಪ್ಟ್ ಮಾತ್ರನೇ ನಾನು ಕಂಪ್ಲೀಟಾಗಿ ನಿಮ್ಮ ಓನ್ ವರ್ಡ್ಸಲ್ಲಿ ಸಿಂಪಲ್ ವರ್ಡ್ಸಲ್ಲಿ ನೀವು ಬರಿಬೋದು. ಯಾವುದೇ ಕ್ವೆಶನ್ ಎಕ್ಸ್ಪೆಕ್ಟೆಡ್ ಅಂತ ಹಾಕಿದ್ದೀನಿ. ಸೊ ಇದನ್ನ ನೋಡ್ತೀರಾ ಅಂತ ಅನ್ಕೋತೀನಿ. ನಾಳೆ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಿಮಗೆ ನೆಕ್ಸ್ಟ್ 6th ಸೆಮಿಸ್ಟರಲ್ಲಿ ಇಂಟರ್ನ್ಶಿಪ್ ಇದೆ. ಇಂಟರ್ನ್ಶಿಪ್ ಬಗ್ಗೆ ನಿಮಗೆ ವರೀಸೇ ಬೇಡ. ಸೊ ನನ್ನ ಟಾಪಿಕ್ನ ಯಾವ ರೀತಿ ಚೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮ್ ನಾಳೆ ಮುಗಿಯೋಷ್ಟೊತ್ತಲ್ಲಿ ಶೇರ್ ಮಾಡ್ತೀನಿ. ಸೊ ಆ ಟಾಪಿಕ್ಸ್ನ ನೀವು ಚೂಸ್ ಮಾಡಿ. ನಿಮಗೆ ಯಾವುದೇ ರೀತಿ ಇಂಟರ್ನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಅದಕ್ಕೆ ನಾನು ಸೊಲ್ಯೂಷನ್ಸ್ ಕೊಡ್ತೀನಿ. ಸೊ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.